ಚಿನ್ನು ಹೀಗೆ ಚಿನ್ನು ಮರಿ ಅವ್ರ ಮನೆಯವರೆಲ್ಲ ಬರೋಕ್ ಮುಂಚೆ ಹುಷಾರೇ ಇಲ್ಲ, ಯಾಕೋ ಲವ್ಲವಿಕೆನೇ ಇಲ್ಲ ಅನ್ನೋ ಥರ ಇದ್ರು. ನನ್ನ ಜೊತೆ ಜಾಸ್ತಿ ಮಾತಾಡ್ತಾನೂ ಇರಲಿಲ್ಲ. ಆದರೆ ಅವ್ರ ಮನೆಯವ್ರು ಬಂದ ತಕ್ಷಣ ಜಗತ್ತಿನ ಖುಷಿ ಎಲ್ಲ ಅವ್ರಿಗೆ ಸಿಕ್ಕಿದೆ ಅನ್ನೋ ಹಾಗೆ ಲವ್ಲವಿಕೆಯಿಂದ ಖುಷಿಯಾಗಿ ಎಕ್ಸೈಟೆಡ್ ಆಗಿ ಮಾತಾಡ್ಕೊಂಡಿದ್ದಾರೆ. ನನ್ನ ಜೊತೆ ಇರೋವಾಗ ಯಾಕೋ ಕಟ್ಟಾಕಿದ್ದೀನೇನೋ ಅವ್ರನ್ನ ಅನ್ನೋ ಥರ ಇರ್ತಾರೆ. ಆದರೆ ಅವ್ರ ಮನೆಯವರೆಲ್ಲ ಇದ್ದಾಗ ಫ್ರೀ ಬರ್ಡ್ ಥರ ಹಾರಾಡ್ತಿದ್ದಾರೆ ಅನ್ಸತ್ತೆ. ಯಾಕೆ ನನ್ನ ಪ್ರೀತಿನೇ ಅವ್ರಿಗೆ ಅರ್ಥ ಆಗ್ತಾ ಇಲ್ವಾ? ಇನ್ನು ಹೇಗೆ ಅವ್ರನ್ನ ನಾನು ನೋಡ್ಕೋಬೇಕು? ಚಿನ್ನಮ್ಮರಿಗೆ ಇವಾಗ ನನ್ನ ವಿಷಯ ಎಲ್ಲ ಗೊತ್ತಾಗೋಗಿದೆ. ನನ್ನ ವಿಷಯನ ವೆಂಕಿ ಅವ್ರಿಗೆ ಅಥವಾ ಅಜ್ಜಿಗೆ ಅಥವಾ ಚೆಲುವರಿಗೆ ಏನಾದ್ರು ಹೇಳ್ಬಿಟ್ರೆ ಚಿನ್ನಮ್ಮರಿಗೆ ಗಂಡನ ವಿಷಯ ಬಿಟ್ಕೊಟ್ಟಿಲ್ಲ ಅಂತಾಯ್ತು. ಎಲ್ಲ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿದ್ದಾರೆ. ಅದಕ್ಕೆ ನನಗೆ ನಿಮ್ಮ ಅನ್ಕಂಡ್ರೆ ತುಂಬ ಇಷ್ಟ ಚಿನ್ನಮ್ಮರಿ. ಐ ಲವ್ ಯು. ಫೋನ್ ಮಾಡ್ತಿದ್ದಾನೆ. ಹಲೋ, ಹಾಂ ಹೇಳಿ ಸರ್. ಹಾಂ, ಆ ಫೈಲ್ ಎಲ್ಲ ಡ್ರೈವರ್ ಇಟ್ಟಿದೆ ಸರ್. ಓ, ಅದ್ರ ಕೀ ನನ್ನ ಹತ್ರನೇ ಇದೆ ಸರ್. ಸರ್, ಒಂದು ಅರ್ಧ ಗಂಟೆ ಬಿಟ್ಟು ಬಂದರೆ ಆಗುತ್ತಾ ಸರ್? ಈಗಲೇ ಬರ್ಬೇಕಾ? ಓಕೆ ಸರ್, ಬರ್ತೀನಿ ಸರ್. ಹಾಂ, ನಾನು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಮ್ಯಾನೇಜರ್ ಫೋನ್ ಮಾಡಿ ಸಾಯ್ತಾ ಇದ್ದೀನಿ. ಹಬ್ಬ ಮೇಸ್ತ್ರಿ. ಅವರೇ ಫೋನ್ ಮಾಡಿದ್ದಾರೆ. ಬಂದ್ರ ಸರ್? ಅದು ಬರ್ತಾ ಇದ್ದೆ. ನಮ್ಮ ಮ್ಯಾನೇಜರ್ ಫೋನ್ ಮಾಡಿದ್ರು, ಅವ್ರಿಗೇನೋ ಫೈಲ್ ಬೇಕಾಗಿತ್ತಂತೆ. ಅದಕ್ಕೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಒಂದು ಕೆಲಸ ಮಾಡಿ ಮೇಸ್ತ್ರಿ, ಅವ್ರಿಗೆ ನಾಳೆ ಬರೋದಕ್ಕೆ ಹೇಳಿ. ಸರ್, ಅವ್ರು ಬಂದು ಕಾಯ್ತಿದ್ದಾರೆ. ಒಂದು 5 ನಿಮಿಷ ಬಂದು ಮಾತಾಡ್ಕೊಂಡು ಹೋಗ್ಬಿಡಿ ಸರ್. ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ. ಬಸ್ ಚಾರ್ಜು ಆಟೋ ಚಾರ್ಜ್ ಎಲ್ಲ ವೇಸ್ಟ್ ಆಗುತ್ತಲ್ವ ಸರ್? ನೀವೇನ್ರಿ ಅವ್ರ ಪರವಾಗಿ ಮಾತಾಡ್ತೀರಲ್ರಿ, ನನ್ನ ಪರವಾಗಿ ಮಾತಾಡ್ಬೇಕು ತಾನೆ. ಅವ್ರು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ ಸರ್. ಈಗಿನ ಕಾಲದಲ್ಲಿ ನಂಬಿಕಸ್ಥ ವ್ಯಕ್ತಿ ಸಿಗೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿಲ್ವಾ ಸರ್? ಅದಕ್ಕೆ ನಾನು ಹೇಳಿದ್ದು. ಅದು ನನಗೆ ಗೊತ್ತಿದೆ ರೀ, ಅದಕ್ಕೆ ತಾನೇ ನಾನು ಬರ್ತಾ ಇದ್ದಿದ್ದು. ಆದರೆ ಆ ಮ್ಯಾನೇಜರ್ ಫೋನ್ ಮಾಡಿ ಈಗಲೇ ಬರ್ಬೇಕು ಅಂದ. ಅದಕ್ಕೆ ನಾನು ಈಗ ಹೋಗ್ತಾ ಇದ್ದೀನಿ. ನೀವು ಅವ್ರಿಗೆ ನಾಳೆ ಬರೋದು ಕೇಳಿ ಅಷ್ಟೇ, ಆಯ್ತಾ? ಆಯ್ತು ಸರ್. ಹಾಂ. ಚೆನ್ನಪ್ಪಣ್ಣ, ಓನರ್ಗೆ ಅರ್ಜೆಂಟಾಗಿ ಕೆಲಸ ಇದೆಯಂತೆ. ಅವ್ರು ನಾಳೆ ಬರೋದು ಕೇಳಿದ್ರು. ಸರಿ ಬಿಡಿ, ಪರವಾಗಿಲ್ಲ, ನಾವು ನಾಳೆನೇ ಬರ್ತೀವಿ. ಬೇಜಾರು ಮಾಡ್ಕೋಬೇಡಿ. ತುಂಬ ದೂರದಿಂದ ಬಂದಿದ್ದೀರಾ ಅಂತ ಕಾಣಿಸುತ್ತೆ. ಈ ಥರ ಆಗೋಯ್ತು. ಪರವಾಗಿಲ್ಲ. ಬೇಸ್ರಿ, ನೀವು ಯಾಕೆ ಬೇಚಾಡ್ಕೋತೀರಾ? ಪರವಾಗಿಲ್ಲ ಬಿಡಿ, ಅವ್ರಿಗೇನು ಕೆಲಸ ಬಿದ್ದಿದ್ದೀವೋ ಏನೋ, ನಾವು ನಾಳೆನೇ ಬರ್ತೀವಿ. ಯೋಚನೆ ಮಾಡಿಬಿಡಿ. ನಾನು ಓನರ್ ಹತ್ರ ಮಾತಾಡಿ ಇವ್ರಿಗೆ ಕೆಲಸ ಸಿಗಂಗೆ ನಾನು ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಆದರೆ ಸಂಬಳ ಮಾತ್ರ ನೀವೇ ಮಾತಾಡ್ಕೋಬೇಕು. ಧಾರಾಳವಾಗಿ ಆಗ್ಬೋದು. ಸರಿ, ಬರ್ತೀವಿ ಹಾಗಾದ್ರೆ. ಒಂದು ನಿಮಿಷ ಇರಿ, ತಗೊಳ್ಳಿ. ಇಲ್ಲ ಇಲ್ಲ ಬೇಡ, ನಮ್ಮ ಹತ್ರ ದುಡ್ಡಿದೆ, ತೊಂದರೆ ಇಲ್ಲ. ಇದೇನು ನಾನು ನನ್ನ ಕೈಲಿಂದ ಕೊಡ್ತಾ ಇಲ್ಲ.
ಓನರ್ ಹತ್ರ ನಾನು ವಸೂಲು ಮಾಡ್ಕೋತೀನಿ, ತಗೊಳ್ಳಿ. ಯಾರದೇ ಆದರೂ ದುಡ್ಡು ಕಷ್ಟಪಟ್ಟಿರುತ್ತಾನೆ. ನಾನು ಕೆಲಸನೇ ಮಾಡದೆ ದುಡ್ಡು ತಗೊಳ್ಳೋದು ತಪ್ಪಾಗಿದೆ. ಬರ್ತೀವಿ, ನಾಳೆ ಬರ್ತೀವಿ. ನಮಸ್ಕಾರ. ಬರ್ತೀವಿ. ಈಗಿನ ಕಾಲದಲ್ಲಿ ಕಿತ್ಕೊಳ್ಳೋರು ಇರುವಾಗ ನಾವು ಕೊಟ್ಟರು ಬೇಡ ಅಂತಾರಂದ್ರೆ ನಿಜವಾಗ್ಲೂ ಒಳ್ಳೆ ಮನುಷ್ಯನ. ಅಣ್ಣ, ಅದಕ್ಕೆ ಬನ್ನಿ, ಇಲ್ಲಿ ಕರ್ಕೊಂಬನ್ನಿ ಅವನ್ನ. ಬನ್ನಿ ಇಲ್ಲಿ. ಏನ್ ಜನವ್ರೆ, ಏನಾದ್ರು ಬೇಕಿತ್ತಾ? ತಿನ್ನಕ್ಕೇನಾದ್ರು ಮಾಡ್ಕೊಡ್ಲಾ? ಬೇಕಾಗಿರೋದು ನನಗಲ್ಲ, ನಿಮ್ಮಿಬ್ರಿಗೆ. ಮತ್ತಿನ್ನೇನು, ನೀವ್ ಇಲ್ಲಿಗೆ ಬಂದಿರೋದು ಮನೆ ಕೆಲಸ ಮಾಡೋದಕ್ಕ? ಇಬ್ರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ತಾನೆ? ಅಯ್ಯ, ಇದು ನಮ್ಮನೇನೆ ಅಲ್ವೇ? ನಮ್ಮನೇಲಿ ನಾವು ಕೆಲಸ ಮಾಡಿದ್ರೆ ಏನ್ ತಪ್ಪು? ಅಯ್ಯೋ ಅಣ್ಣ, ಮನೆ ಕೆಲಸ ಮಾಡೋದಕ್ಕೆ ಕೆಲ್ಸದವ್ರು ಬರ್ತಾರೆ. ಅವ್ರು ಬೆಳಗ್ಗೆನೆ ಎಲ್ಲ ಬಂದು ಮಾಡಿ ಹೋಗ್ತಾರೆ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನೀನು ಅದಕ್ಕೆ ಮೊದಲನೇ ಸತಿ ನಮ್ಮ ಮನೆಗೆ ಬಂದಿದ್ದೀರಾ. ಇಬ್ರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ತಾನೆ? ಅವ್ರನ್ನ ಆಚೆ ಸುತ್ತಾಡ್ಸಕ್ ಕರ್ಕೊಂಡು ಹೋಗ್ಬಾರ್ದಾ? ಇದೇ ನೋಡು ಬೇಡ ಅನ್ನೋದು. ನನ್ಗೆ ಮಗು ಆಗೋದಕ್ಕೆ ತುಂಬಾ ಟೈಮ್ ಇದೆ. ಆವಾಗ ಸುತ್ತಾಡ್ಸುವಂತೆ, ಇವಾಗ ಇವ್ರನ್ನ ಸುತ್ತಾಡ್ಸು. ಪಾಪ ಅವ್ರಂತೂ ಏನು ಕೇಳಲ್ಲ. ನೀನೇ ಕರ್ಕೊಂಡು ಹೋಗ್ಬೇಕು ತಾನೆ? ಅವ್ರಿಗೂ ಆಸೆ ಇರಲ್ವಾ ಎಲ್ಲ ಕಡೆ ಸುತ್ತಾಡಿಸ್ಬೇಕು ಅಂತ? ಅವ್ರಾಗಿದ್ದಕ್ಕೆ ಸುಮ್ಮನೆ ಇದ್ದಾರೆ. ನಾನಾಗಿದ್ದರೆ ಜಗಳ ಮಾಡ್ಬಿಡ್ತಿದ್ದೆ ಅಷ್ಟೇ. ನೋಡಿದ್ಯಾ ಈ ತರ ಮೌನವಾಗಿರೋದ್ರಲ್ಲೇ ಗೊತ್ತಾಗ್ತಿದೆ ಅವ್ರಿಗೆ ಆಸೆ ಇದೆ ಅಂತ. ನೀನ್ ಕರ್ಕೊಂಡು ಹೋಗ್ತೀಯಾ ಇಲ್ಲ ನಾನು ನಿನ್ ಜೊತೆ ಮಾತಾಡ್ಸಲ್ಲ. ಜಾಣ ನನ್ ಮುದ್ದು ಅಣ್ಣ. ಸರಿ ಸರಿ ಹೋಗ್ಬನ್ನಿ. ಆಮೇಲೆ ತುಂಬಾ ದೂರ ಎಲ್ಲೆಲ್ಲೂ ಹೋಗ್ಬಿಡ್ಬೇಡಿ. ದಾರಿ ತಪ್ಪಿಟ್ರೆ ಕಷ್ಟ. ಪರವಾಗಿಲ್ವೇ? ತುಂಬಾ ಬುದ್ಧಿವಂತ ಹೋಗಿದೆ ನಮ್ಮ ಅಣ್ಣ. ಸರಿ ಸರಿ ಹೋಗ್ಬನ್ನಿ. ಒಂದು ನಿಮಿಷ ಬಂದೆ. ಇಟ್ಕೋ ಇದ್ದನ್ನ. ಆಯ್ತಪ್ಪ, ಗೊತ್ತು ನೀನ್ ತುಂಬಾ ಇವಾಗ ದೊಡ್ಡ ಮನುಷ್ಯ ಆಗಿದ್ಯಾ ಅಂತ. ಆದ್ರೆ ನಾನು ಕೊಡ್ತಾ ಇದ್ದೀನಿ, ನೀನ್ ಇಸ್ಕೊಳ್ಳೇಬೇಕು. ತಗೋ. ಅದಕ್ಕೆ ಅಣ್ಣ ತಗೋತಿಲ್ಲ, ನೀವಾದ್ರು ತಗೋ. ಬೇಡ, ನಾವ್ ಹೋಗ್ತಾ ಇರೋದು ಸುತ್ತಾಡಕ್ಕೆ ದುಡ್ಡು ಹಾಕ್ಬೇಕು. ಇವ್ರ ಹತ್ರ ಐತೆ. ನೀವ್ ಬೇಡ ಅನ್ಬಿಟ್ರೆ ನಾನು ಬಿಟ್ಬಿಡ್ತೀನಾ? ಅದೆಲ್ಲ ನಾನು ಕೇಳಲ್ಲ. ಇವಾಗ ನೀನ್ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ತಗೋ ಅಣ್ಣ. ಹೀಗೆ ಹೋಗ್ಬೇಡಿ, ಚೆನ್ನಾಗಿ ರೆಡಿಯಾಗಿ ಹೋಗಿ. ಆಯ್ತು.
ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ. ಸಿನಣ್ಣ, ಅದಕ್ಕೆ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಿಲ್ಲ, ಮಾತಾಡ್ದ್ಯಾ? ಇಲ್ಲ ಚೆನ್ನಪ್ಪ, ನಾನು ಈ ರಾತ್ರಿ ಹೊತ್ತು ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ ಅಂದರೆ ಲಕ್ಷ್ಮಿ ಎಲ್ಲಿ ಒಪ್ಪಲ್ವು ಅಂತ ಭಯ. ರಾತ್ರಿ ಹೊತ್ತು 1-2 ಗಂಟೆ ಜಾಸ್ತಿ ಆಟೋ ಓಡಿಸ್ತೀನಿ ಅಂದ್ರೆ ಒಪ್ಕೊಳ್ದೆ ಇರೋಳು, ಇನ್ನು ಇಡೀ ರಾತ್ರಿ ಮನೆಯಿಂದ ಹೊರಗಡೆ ಇದ್ದು ಕೆಲಸ ಮಾಡ್ತೀನಿ ಅಂದರೆ ಒಪ್ಕೋತಾಳ ಅಂತ. ಅಂದರೆ ನೀನು ಈ ಕೆಲಸ ಮಾಡಲ್ಲ ಅಂತಾಯ್ತು. ಬೇಡ ಬಿಡು, ಬೇರೆಯವ್ರಿಗೆ ಯಾರಿಗಾದ್ರೂ ಹೇಳ್ತೀನಿ. ಹಂಗಲ್ಲ ಚೆನ್ನಪ್ಪ, ಕೆಲಸ ಮಾಡೋ ಅನಿವಾರ್ಯತೆ ನನಗಿದೆ. ಲಕ್ಷ್ಮಿ ಬಗ್ಗೆನೇ ನನಗೆ ಯೋಚನೆ ಆಗಿರೋದು. ಅಲ್ಲ ಸಿನಣ್ಣ, ಹೀಗಂದ್ರೆ ಹೇಗೆ? ಏನಾದರೂ ನಿರ್ಧಾರ ತಗೋಬೇಕಲ್ವಾ? ಬೇರೆ ಏನಾದರೂ ಹೇಳಬೇಕು, ಆದರೆ ಏನು ಹೇಳಬೇಕಂತಾನೆ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡು, ಗೋಡೌನಲ್ಲಿ ಸ್ಟಾಕ್ ಚೆಕ್ ಮಾಡೋ ಕೆಲಸ ಅಂತ ಹೇಳ್ಬೋದು. ರಾತ್ರಿ ಹೊತ್ತು ಗೂಡ್ಸ್ ಬರುತ್ತೆ, ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡೋದು ಅಂತ ಹೇಳು. ಆವಾಗ ಅದಕ್ಕೆ ಅನುಮಾನನೇ ಬರಲ್ಲ. ಏನೋ ಸರಿ ಅನ್ನಿಸ್ತಿದೆ, ಆದರೆ ಲಕ್ಷ್ಮಿ ಮುಂದೆ ಇನ್ನೊಂದು ಸುಳ್ಳು ಹೇಳಬೇಕಲ್ಲ ಅಂತ. ಅಲ್ಲ ಸಿನಣ್ಣ, ಬದುಕಬೇಕು ಅಂದರೆ ಈ ರೀತಿ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಅನ್ಸತ್ತೆ. ಅಲ್ಲಪ್ಪ, ನೀನೇನು ಕೆಟ್ಟ ಕೆಲಸ ಕೇಳ್ತಾ ಇದೆಯಾ ಸುಳ್ಳನ್ನ? ಮನೆಯವ್ರಿಗೋಸ್ಕರ, ಮನೆಯವ್ರಿಗೆ ತಾನು ಹೇಳ್ತಾ ಇರೋದು. ಈ ಕೆಲಸದ ವಿಷಯದಲ್ಲಿ ಹಿಂದೆ ನನ್ನ ಕೆಲಸ ಹೋದಾಗ ಕೆಲಸ ಹೋಗಿಲ್ಲ ಅಂತ ಸುಳ್ಳು ಹೇಳಿದ್ದೀನಿ. ಈಗ ಮತ್ತೆ ಕೆಲಸದ ವಿಷಯಕ್ಕೆ ಇನ್ನೊಂದು ಸುಳ್ಳು ಹೇಳಬೇಕಲ್ಲ ಅಂತ. ಒಂಥರ ಬಿಸಿ ತುಪ್ಪ ಚೆನ್ನಪ್ಪ. ನಾನು ಸುಳ್ಳು ಹೇಳೋಕ್ಕಾಗ್ತಿಲ್ಲ, ನಿಜ ಹೇಳಿದ್ರೆ ಲಕ್ಷ್ಮಿ ಕೆಲಸಕ್ಕೆ ಹೋಗಿ ಒಪ್ಕೊಳ್ಳೋದು. ಏನು ಮಾಡೋದು ಗೊತ್ತಾಗ್ತಿಲ್ಲ. ಸಿನಣ್ಣ, ಮೊದಲು ಈ ಕೆಲಸಕ್ಕೆ ಒಪ್ಪೋ. ಆ ಸುಳ್ಳು ಗೊತ್ತಾಗೋ ಸಮಯಕ್ಕೆ ಏನಾದ್ರು ಸಬೂಬ್ ಹೇಳಿ ಸಮಾಧಾನ ಮಾಡಿದ್ರೆ ಆಯ್ತು. ಬಂದಿರೋ ಕೆಲಸ ಬಿಡಬೇಡ, ಒಪ್ಕೋ. ಸರಿ ಚೆನ್ನಪ್ಪ, ನೀನು ಹೇಳಿದ್ರೆ ಸರಿ ಅನ್ನಿಸ್ತಿದೆ. ನೋಡೋಣ, ಪ್ರಯತ್ನ ಮಾಡ್ತೀನಿ. ಈ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಬರೀ ಥ್ಯಾಂಕ್ಸ್ ಎಲ್ಲ ಮುಗಿಸ್ಬಿಡ್ಬಾರ್ದು, ಒಂದು ಲೋಟ ಕಾಫಿ ಕೊಡ್ಸೋ ನಡಿ. ಅಷ್ಟೇ ತಾನೆ, ನಿನಗಿಲ್ಲ ಅಂತೀರಾ? ಬಾ. ಜಾನು, ನಿನ್ನ ಗಂಡ ಭಾಳ ಬುದ್ಧಿವಂತ ಕಣೆ. ನಾನೇ ಮಕ್ಕಳ ಫೋಟೋ ಎಲ್ಲ ತಂದಾಕು ಅಂತ ಹೇಳೋಣ ಅಂತಿದ್ದೆ, ಅವನು ತಂದಾಕ್ಬಿಟ್ಟಿದ್ದಾನೆ. ನೋಡಿದ್ಯಾ ನನ್ನ ಗಂಡ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ? ತಾಯಿ ಪ್ರೀತಿ ನೋಡಿಲ್ಲ ಅಂದ್ರೂ ಅವರು ತಾಯಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತಾರೆ. ಒಂದು ಹೆಣ್ಣಿಗೆ ಬೇಕಾಗಿರೋದು ಅದೇ ತಾನೇ. ನೀನು ಭಾಳ ಪುಣ್ಯ ಮಾಡಿ ಅಂತ ಗಂಡನ ಪಡೆದಿದ್ದೆ ಆ ಕಡೆ. ಹ್ಞೂ ಅಜ್ಜಿ, ಅವ್ರು ಪ್ರೀತಿ ಮಾಡೋದು ನೋಡ್ತಿದ್ರೆ ಈ ಪುಟ್ಟ ಹೃದಯ ಸಾಕಾಗೋದೇ ಇಲ್ಲ ಅನ್ಸುತ್ತೆ. ಓ, ಅದಕ್ಕೆ ನಿನಗೆ ನಮ್ಮ ಕಡೆ ಗಮನನೇ ಇಲ್ಲ. ಅದೇ ಮತ್ತೆ, ಹಾಗೆಲ್ಲ ಏನಿಲ್ಲ. ಅವ್ರನ್ನ ಒಬ್ರನ್ನ ಇಲ್ಲಿ ಬಿಟ್ಟು ಬರೋಕ್ಕಾಗಲ್ವಲ್ಲ, ಅದಕ್ಕೆ ಅಷ್ಟೆ. ಅದು ಒಳ್ಳೇದೇ ಬಿಡು. ಗಂಡ ಹೆಂಡತಿ ಯಾವಾಗಲೂ ಜೊತೆಯಲ್ಲಿದ್ರೇ ಚಂದ ಕಣಮ್ಮ. ನೀನು ದಿನ ಬೆಳಗ್ಗೆ ಎದ್ದು ಮಕ್ಕಳ ಫೋಟೋ ನೋಡ್ತಿದ್ದೆ, ತುಂಬ ಒಳ್ಳೆಯದು. ಮಗು ದಿನ ಬೆಳೀತಾ ಬೆಳೀತಾ ಅದರ ಮೇಲೆ ಪ್ರಭಾವ ಬೀಳುತ್ತೆ. ನೋಡು, ಒಳ್ಳೊಳ್ಳೆ ಹಾಡುಗಳು ಕೇಳು, ದೇವರು ಭಜನೆ ಮಾಡು. ಅಜ್ಜಿ ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ ಚಿನ್ನು ಮರಿನ ಕರೆಕ್ಟಾಗಿ ನೋಡ್ಕೋತಾ ಇದ್ದೀನಿ, ಏನೋ ಕಾನ್ಫಿಡೆನ್ಸ್ ಬರ್ತಾ ಇದೆ. ಅಜ್ಜಿ, ನೀನು ಏನೇನು ಹೇಳ್ತಿದ್ಯಾ, ಅವ್ರು ಅದನ್ನೆಲ್ಲ ಆಲ್ರೆಡಿ ಮಾಡಿಸಿದ್ದಾರೆ. ಒಂದಷ್ಟು ಹಾಡುಗಳನ್ನ ಆರಿಸ್ಬಿಟ್ಟು ನನಗೆ ಕೇಳಿಸಿದ್ರು. ನನ್ನ ಪರವಾಗಿ ಅವರೇ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಸಾಂಬ್ರಾಣಿ ಹಾಕಿ ಕೂದಲನ್ನ ಒಣಗಿಸಿದ್ರು. ಪರವಾಗಿಲ್ಲ, ನಿನ್ನ ಗಂಡನ್ನ ಏನೋ ಅಂದ್ಕೊಂಡಿದ್ದೆ, ಇಷ್ಟೆಲ್ಲ ಮಾಡಿದ್ದಾನೆ. ಹ್ಞೂ ಅಜ್ಜಿ. ನೋಡು, ನಿನ್ನ ಗಂಡನ್ಗೆ ಹೇಳು, ಕೇಸರಿ ತಂದು ಹಾಲು ಚೆನ್ನಾಗಿ ಕಲಿಸ್ಕೊಡೋಕೆ ಹೇಳು. ಅಜ್ಜಿ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾದಾಗಿಂದ ಅವ್ರು ಇದನ್ನು ಮಾಡ್ತಿದ್ದಾರೆ. ಲಕ್ಷ್ಮಿ ಹೇಳ್ತಾ ಇದ್ಲು, ನನ್ನ ಮಗಳನ್ನ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾಳೆ ಅಂತ. ಅದು ಈಗ ಅರ್ಥ ಆಯಿತು.
ನೋಡೋ, ನೀನು ಯಾವಾಗಲೂ ಹಾಲಿನ ಜೊತೆ ಹಣ್ಣುಗಳು ಚೆನ್ನಾಗಿ ತಿಂತಾ ಇರಬೇಕು. ನೋಡು, ಬಾಳೆಹಣ್ಣು, ಗೋಡಂಬಿ, ದ್ರಾಕ್ಷಿ ಎಲ್ಲ ತರಿಸ್ಕೊಂಡು ತಿನ್ನು. ಮಗು ಪುಷ್ಟಿಯಾಗಿ ಬೆಳೆಯುತ್ತೆ. ಸರಿ ಅಜ್ಜಿ, ತರೋದಕ್ಕೆ ಹೇಳ್ತೀನಿ. ಅರೆ ನಾನು ಇದನ್ನು ಮರ್ತು ಬಿಟ್ಟಿದ್ದೀನಲ್ಲ. ಪಾಪ ಚಿನ್ನಮರಿಗೆ ನಾನು ಬರೀ ಆ್ಯಪಲ್ ತಿನ್ನಿಸ್ತಾಗಿದ್ದೆ. ಏನೇನು ಹೇಳಿದ್ರು? ಹಾಂ, ಇವ್ರು ನನಗೆ ಹೇಳೋಕ್ಕೆ ಮುಂಚೆನೇ ಇದನ್ನೆಲ್ಲ ನಾನೇ ತೊಗೊಂಡು ಹೋಗ್ಬಿಟ್ರೆ ಪರ್ಫೆಕ್ಟ್ ಆಗಿರುತ್ತೆ. ಓಹ್, ಬಂದ್ರಾ? ಹೋಗಿದ್ ಕೆಲ್ಸ ಏನಾಯ್ತು ರೀ? ಆಗಿಲ್ಲ ಲಕ್ಷ್ಮಿ. ಹೋದಾಗ ಓನರ್ ಇರಲಿಲ್ಲ. ಫೋನ್ ಮಾಡಿ ಬರ್ತೀನಿ, ಒಂದು ಸ್ವಲ್ಪ ಕಾಯಿರಿ ಇದ್ರು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಫೋನ್ ಮಾಡಿ ನನಗೇನೋ ಮೀಟಿಂಗ್ ಇದೆ, ನಾಳೆ ಬನ್ನಿ ಅಂದರು. ಅದಕ್ಕೆ ಬಂದೆ. ಹೌದಾ, ಸರಿ, ಹೋಗ್ಲಿ ಬಿಡಿ. ಸರಿ, ಏನ್ ಕೆಲ್ಸ ಅಂತ ಗೊತ್ತಾಯ್ತಾ? ಅದು ಈ ಆ ಓನರ್ದು ಒಂದು ದೊಡ್ಡ ಗೋಡಾನ್ ಇದೆಯಂತೆ ಲಕ್ಷ್ಮಿ. ಅಲ್ಲಿ ಮಟೀರಿಯಲ್ ಒಳಕ್ಕೆ ಎಷ್ಟು ಬಂತು, ಆಚೆ ಎಷ್ಟು ಹೋಯ್ತು, ಸ್ಟಾಕ್ ಎಷ್ಟಿದೆ, ಅದನ್ನು ಬರೆಯೋದು, ಒಪ್ಸೋದು ಅಷ್ಟೇ. ಅಂದ್ರೆ ಬರೀ ಲೆಕ್ಕ ಬರ್ಕೊಳ್ಳೋದು ಅಷ್ಟೇನಾ? ಬೇರೇನು ಕೆಲಸ ಇಲ್ವಾ? ಬೇರೆ ಏನೂ ಇಲ್ಲ. ಲೆಕ್ಕ ಬರೀ ಒಪ್ಸು. ದೇಹಕ್ಕೆ ಆಯಾಸ ಆಗೋ ಥರ ಕೆಲಸವೇ ಅಲ್ಲ. ಆದರೂ ಹಗಲೊತ್ತಲ್ಲೂ ಕೆಲಸ ಮಾಡಿ ಮತ್ತೆ ರಾತ್ರಿನೂ ಕೆಲಸ ಮಾಡಿದ್ರೆ ನಿಮ್ಮ ಆರೋಗ್ಯ ಏನಾಗುತ್ತೆ ಹೇಳಿ? ಹೇಳದ್ದಲ್ಲ ಲಕ್ಷ್ಮಿ, ಸ್ಟಾಕ್ ಬಂದಾಗ ಬರಿ, ಹೋದಾಗ ಬರಿ. ಆಮೇಲೆ ಮಧ್ಯದಲ್ಲಿ ನನಗೆ ನಿದ್ದೆ ಮಾಡೋಕ್ಕೆ ಟೈಮು ಸಿಗುತ್ತೆ. ಅದೆಲ್ಲ ಸರಿ ರೀ, ಆದರೆ ಈಗ ನಿದ್ದೆ ಇಲ್ಲದೆ ಹಗಲು ರಾತ್ರಿ ದುಡಿಯೋದು ನನ್ಗೆ ಯಾಕೋ ಬೇಡ ಅಂತ ಅನಿಸ್ತಿದೆ ರೀ. ಬರ್ತಿರೋ ಆದಾಯದಲ್ಲೇ ನಾನೇ ಏನಾದರೂ ನಿಭಾಯಿಸ್ತೀನಿ. ಹೇಗೆ ನಿಭಾಯಿಸ್ತೀಯ ಲಕ್ಷ್ಮಿ? ಹೇಗೆ ನಿಭಾಯಿಸ್ತೀಯಾ? ನಾನು ಕೆಲ್ಸಕ್ಕೆ ಹೋಗುವಾಗ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇತ್ತು. ಮನೆಗೆ ಕೊಡ್ತಾ ಇದ್ದೆ, ಮಿಕ್ಕಿದ್ದ ಖರ್ಚೆಲ್ಲ ನೋಡ್ಕೋತಾ ಇದ್ದೆ. ಆಟೋ ಓಡ್ಸೋಕ್ಕೆ ಶುರು ಮಾಡಿದ್ಮೇಲೆ ಒಂದಿನ ಇದ್ದಾಗ ಒಂದಿನ ಸಂಪಾದನೆ ಇರಲ್ಲ. ಇಂಥ ಟೈಮ್ನಲ್ಲಿ ಕೈನಲ್ಲಿ ಒಂದು ಸ್ವಲ್ಪ ದುಡ್ಡಿದ್ರೆ ನಮ್ಗೆ ಅನುಕೂಲ ಅಲ್ವಾ? ದುಡ್ಡಿರ್ಬೇಕು ನಿಜ ರೀ, ಹಾಗಂತ ನೀವೊಬ್ರೇ ಯಾಕಿಷ್ಟು ಕಷ್ಟಪಡಬೇಕು? ಮಕ್ಕಳು ದುಡಿತಿದಾರಲ್ವಾ, ಅವ್ರ ಸಹಾಯನೂ ಸ್ವಲ್ಪ ತಗೊಂಡ್ರಾಯ್ತಲ್ವಾ? ಗೊತ್ತಿದ್ದು ಕೇಳ್ತಿಯಲ್ಲ ಲಕ್ಷ್ಮಿ. ಮಕ್ಕಳು ದುಡಿತಾ ಇದ್ದಾರೆ ನಿಜ, ದುಡಿದಿದ್ರಲ್ಲಿ ಮನೆಗೆ ಇಷ್ಟು ಅಂತ ಕೊಡ್ತಾ ಇದ್ದಾರೆ. ಆಮೇಲೆ ಅವ್ರದ್ದು ಸಂಸಾರ, ಖರ್ಚು, ಜವಾಬ್ದಾರಿ ಅಂತ ಇರುತ್ತೆ. ಬಲವಂತ ಮಾಡಿ ಮಕ್ಕಳನ್ನ ಕೇಳೋದು ಬೇಡ. ಆದರೂ ನೀವು ಕಂಪನಿಲಿರುವಾಗ ಎಷ್ಟೇ ಹೊತ್ತಾದರೂ ಮನೆಗೆ ಬರ್ತಿದ್ರಿ. ಈಗ ಹಗಲೊತ್ತು ಮನೇಲಿರಲ್ಲ, ರಾತ್ರಿ ಹೊತ್ತು ಮನೇಲಿರಲ್ಲ ಅಂದ್ರೆ ಹೇಗೆ ಹೇಳಿ? ಇದು ಸ್ವಲ್ಪ ದಿನ ಲಕ್ಷ್ಮಿ. ನಮ್ಮ ಜಾನು ಬಾಣಂತನ ಮುಗಿದ ಮೇಲೆ ನಮ್ಮ ಖರ್ಚು ಕಮ್ಮಿ ಆಗತ್ತೆ. ಆಗ ನೀನು ಹೇಳ್ತೀಯಲ್ಲ, ಬೆಳಗ್ಗೆ ಆಟೋ ತೊಗೊಂಡು ಹೋಗ್ತೀನಿ, ಮನೆಗೆ ಬರ್ತೀನಿ ಅಷ್ಟೇ. ಈಗ ಸ್ವಲ್ಪ ಏನು ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತೀಯಾ? ಹೊಟ್ಟೆ ಕವ ಕವ ಅಂತ ಇದೆ, ಏನಾದ್ರು ಮಾಡಿ ಹಾಕ್ತೀಯಾ? ಬಿಸಿ ಬಿಸಿಯಾಗಿ ಬಜ್ಜಿ ಮಾಡಿ ತಗೊಂಡ್ ಬರ್ತೀನಿ. ಆಹಾ, ಸೂಪರ್. ಜೊತೆಗೆ ಒಂದು ಕಾಫಿ. ಆಯ್ತು.